ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ಮಾಧವ ಮುರಾರಿ ಮುರಾರಿ. ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ನಾನಾ ವೇಷದ ಗಾನ ವಿಹಾರಿ. ನಾನಾ ವೇಷದ ಗಾನ ವಿಹಾರಿ. ಆನಂದ ಮನಕಾನಂದ ಆನಂದ ಮನಕಾನಂದ ನಿನ್ನಯ ಧ್ಯಾನ. ನಿನ್ನಯ ಧ್ಯಾನ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಶಾಂತಕಾರ ಕೃಷ್ಣ ಮಾಧವ ಮುರಾರಿ ಮುರಾರಿ. ಶಾಂತಕಾರ ಜ್ಞಾನ ಗೋಚರ ಶಾಂತಕಾರ ಜ್ಞಾನ ಗೋಚರ. 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 ನಿತ್ಯ ನಿರಂಜನ ಸತ್ಯ ಸ್ವರೂಪ. ನಿತ್ಯ ನಿರಂಜನ ಸತ್ಯ ಸ್ವರೂಪ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ನಿನ್ನ ಮಾಯೆ ನಿನ್ನ ಮಾಯೆ.
ಕಾಣುತ್ತಿದೆ. ಅನುಗಾಲವು ನಿನ್ನ ಪಾದ ಸಾನ್ನಿಧ್ಯ ಪಡೆದ ನಾವುಗಳಲ್ಲವೇ ಧನ್ಯರು. ದೇವದೇವ, ಇದೋ ನನ್ನ ವಂದನೆ. ಬೇನಿ ಭವನದ ವೈಭವ ನೋಡಲಾ ಧೈರ್ಯವಾಗಿದೆ. ಬೇನಿ ಭವನದ ವೈಭವ ನೋಡಲಾ ಆನಂದವಾಗಿದೆ. ನೋಡಲಾ ಆನಂದವಾಗಿದೆ. ಬೇನಿ ಭವನದ ವೈಭವ ನೋಡಲಾ ಧೈರ್ಯವಾಗಿದೆ. ಬೇನಿ ಭವನದ ವೈಭವ ಕವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ. ಕವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ. ಹೊತ್ತು ಮಾಡಿಟ್ಟ ರತ್ನಗಳಿಗೆ ಕಳಕಳಿ ಹೋಗ್ತಿದೆ. ಕವಿಲು ಸಾರಂಗ ಪಕ್ಷಿಗಳಿಗೆ ಹೊತ್ತು ಮಾಡಿಟ್ಟ ರತ್ನಗಳಿಗೆ ಕಳಕಳಿ ಹೋಗ್ತಿದೆ. ದೇವಲೋಕಾದಿಲೋ ದರುಗಿದರ ಗಿಳಿದಾಗಿದೆ. ದೇವಲೋಕಾದಿಲೋಕ ದರುಗಿದರ ಗಿಳಿದಾಗಿದೆ. ಚಲಿತು ಕೃಷ್ಣನ ಸರ್ವದಾ ಸಿರಿತನ. ಚಲಿತು ಕೃಷ್ಣನ ಸರ್ಪದ ಸಿರಿತನ. ಬೇನಿ ಭವನದ ವೈಭವ ನೋಡಲಾ ಧೈರ್ಯವಾಗಿದೆ. ಬೇನಿ ಭವನದ ವೈಭವ ನೋಡಲಾ ಆನಂದವಾಗಿದೆ. ನೋಡಲಾ ಆನಂದವಾಗಿದೆ. ಬೇನಿ ಭವನದ ವೈಭವ ನೋಡಲಾ ಧೈರ್ಯವಾಗಿದೆ. ಬೇನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನೀ ಭವನದ ಶೃಂಗಾರ ವೈಭವ! ವಿವಿಧ ಮಣಿಮುಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಮಾಧವನರ ಮನೆಯು ಮನೆಗೆ ಜಗದಳು ಇದಕ್ಕೆ ಸಾಟಿ ಕಾಣೆನ ಬಲ 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 ಬಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಬಲ. ಜಗದಳು ಇದಕ್ಕೆ ಸಾಟಿ ಕಾಣೆನ ಬಲ ಬಲ ಬಲ. ಹೊತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು. ಹೊತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು. ವಜ್ರದ ಕಂಬಗಳು ಒಂದು ರನ್ನ ಕಳಚಗಳು. ವಜ್ರದ ಕಂಬಗಳು ಒಂದು ರನ್ನ ಕಳಚಗಳು. ಗೋಡೆಗಿದ ಪುಷ್ಪರಾಗ ವೈಡೂರ್ಯಗಳ ಬೆಳಕು. ಗೋಡೆಗಿದ ಪುಷ್ಪರಾಗ ವೈಡೂರ್ಯಗಳ ಬೆಳಕು. ಜಗಿಸುವ ಫಲ ತಲಿಸುವ ಮಾಧವನರ ಮನೆಯುಗೆದು. ಜಗಿಸುವ ಫಲ ತಲಿಸುವ ಮಾಧವನರ ಮನೆಯುಗೆದು. ಮಾಧವನರ ಮನೆಯು ಮನೆಗೆ ಮೋದಗೊಳಿಸುವುದು ಬಲ. ಇದಕ್ಕೆ ಸಾಟಿ ಕಾಣೆ ನಾವು ಬಲ ಬಲ ಬಲ. ಮಾಧವನ ಭವನವಿದು ಎನಿತು ರಮ್ಯವ. ಶ್ರೀಧರನ ಹೃದಯವಿದು ಅತಿ ನಿಗೂಢವ.
ಮಾಧವನ ಭವನವಿದು ಎನಿತು ರಮ್ಯವ, ಶ್ರೀಧರನ ಹೃದಯವಿದು ಅತಿ ನಿಗೂಢವ. ಕೆತ್ತಲು ನೋಡುತ್ತಿವೆ ಕೆತ್ತನೆಯ ಕಂಬಗಳು, ಕೆತ್ತಲು ನೋಡುತ್ತಿವೆ ಕೆತ್ತನೆಯ ಕಂಬಗಳು. ಚಿನ್ನದ ಕಲಶಗಳು ತಲತಲನೆ ಒಳಗುತ್ತಿಗಳು, ಚಿನ್ನದ ಕಲಶಗಳು ತಲತಲನೆ ಒಳಗುತ್ತಿರು. ಮಾಧವನರ ಮನೆಯು ಮನೆಯು ಮೋದಗಳು, ಇದಕ್ಕೆ ಸಾಟಿ ಕಾಣನ ಫಲ ಫಲ ಫಲ. ಎತ್ತ ನೋಡಿದ ರತ್ನ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟಿರುವ ಸಾಲುಗಂಬಗಳ ಸೊಬಗು, ನಕ್ಷತ್ರ ಪುಂಜಗಳಂತೆ ಒಳೆಯುತ್ತಿರುವ ಸುಂದರ ವಿನ್ಯಾಸದ ಶಿಲ್ಪಕಲಾ ಚಾತುರ್ಯ. ಇದೇನಿದು ನಯನ ಮನೋಹರವಾದ ಈ ಶಿಲಾ ಬಾಲಕಿಯರ ಭಾವಭಂಗಿಗಳು, ಅದ್ಯಾವ ಮಹಾಶಿಲ್ಪಿಯ ಕೈ ಚಾತುರ್ಯವು. ಬಳ್ಳಿಯಂತೆ ಬೆಳಕುವ ನಡುವು, ಬೆಂಚಿನಂತೆ ಹೊಳೆಯುವ ನಯನಗಳು, ಮಧುಚಂದ್ರನನ್ನೇ ಮೋದಿಸುವಂತ ಮಂದಹಾಸ. ರಂಭ, ಊರ್ವಶಿ, ಮೇನಕ, ತಿಲೋತ್ತಮರ ಸೌಂದರ್ಯವೇ ದಾರಗಿಳಿದು ಬಂದಂತೆ ಭಾಸವಾಗುತ್ತಿರುವುದಲ್ಲ. ಈ ಚಂದ್ರಕುಲ ಚಕ್ರೇಶ್ವರ ಚಿತ್ತ ಚಾಂಚಲ್ಯಗೊಳಿಸುವ ಈ ಅದ್ಭುತ ರಾಶಿಯನ್ನು ಕಂಡು ನಾನೇ ಒಂದು ಸತಿ ಬಿಗಿದಪ್ಪಲೇ. ಹಲೋ 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 ಬೇಕು. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶದಲ್ಲಿ ಕುಲ ತಿಲಕ ಏ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶದಲ್ಲಿ ಕುಲ ತಿಲಕ ಏ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ ಕೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಹೊಲ ಹೊಲ ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದ ಧೀರ ಪ್ರಚಂಡ ಕೌರವ, ರಣರಂಗದ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ.
ಇದೇನು ಇದೇನಿದು? ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ ಈ ಮಾಧವನ ಅರಮನೆ. ಕೃಷ್ಣ, ನಿನ್ನ ಮಾಯಾ ಶಯನಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸಸಾದ್ರ ವೃತ್ತಿಯನ್ನೇ ಚಾಚನ ಮಾಡಿರುವ ವಸುಂಧರಿ ದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುಧ್ವಂಸ ದುರೀಣ, ಭಕ್ತಿನಾವಧಿ ಮುಟಿಮುಕುಟ, ರಕ್ತ ಸಿಂಹಾಸನಾಧೀಶ್ವರನಿಗಿಂತಲೂ ಈ ಕೌರವನ ಅರಮನೆಯು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಸಾರ್ಥಕಿ, ಕೃಷ್ಣನಲ್ಲಿ ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಇನ್ನೇನು ಎಚ್ಚರಗೊಳ್ಳುವನು. ಅದುವರೆಗೂ ಈ ಪೀಠದಲ್ಲಿ ಮಂಡಿಸು. ಒಂದು ಮಾತಿದೆ ಸಾರ್ಥಕಿ, ಪಾಂಡವರಿಗೂ ನಮಗೂ ಯುದ್ಧ ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನೀಗ ಉತ್ತರವನ್ನು ಕೊಡಲು ಏಕೆ ಸಾಧ್ಯವಿಲ್ಲ ಸಾರ್ಥಕಿ? ನಾವು ಪರಮಾತ್ಮನ ಅಧೀನ. ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾರ್ಥಕಿ. ಈ ಬಾರಿ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತಾಗುವುದು. ಹೇಗಾದರೂ ಸರಿ, ಈ ಪೀಠದಲ್ಲಿ ಮಂಡಿಸು. ಎಂಥ ನಿಷ್ಠಾಂತ ಪುರುಷನೆಯ ಇವ. ರಾಜ್ಯ ಕೋಶಾದಿಗಳನ್ನು ಅಣ್ಣನಾದ ಬಲರಾಮನಿಗೊಪ್ಪಿಸಿ ಈತನು ಮಾತ್ರ ಸುಖದಲ್ತಲ್ವಲ್ಲಿ ಈರನಾಗಿರುವನಲ್ಲ. ಇರಲಿ, ಈತನು ಎಚ್ಚರವಾಗುವ ತನಕ ಕಾದು ಕುಳಿತುಕೊಂಡಿದ್ದು ಬಂದ ಕಾರ್ಯವನ್ನೇ ಸಾಧಿಸಿಕೊಂಡು ಹೋಗುವನು. ಏನಿದು? ನನ್ನ ಬುದ್ಧಿಗೆ ಕ್ಷಣಕಾಲ ಮುಂಕು ಕವಿತೆ ಅಥವಾ ಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ತೇಜಸ್ಸಿಗೆ ಕಳಂಕ ತಂದಿತೆ. ಕ್ಷತ್ರಿಯ ಕುಲದ ರಾಮನು, ದಾತ್ರೇಶನು, ಅರ್ಥಜನ ಪರಿಪಾಲಕನು, 7 ಶ್ರದ್ಧುಕ್ತಯುಕ್ತನಾದ ನಾನು ಕೇವಲ ಈ ದನ ಕಾಯುವ ಗೋಪಾಲನ ಪಾದದಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ, ಅಲ್ಲೇ ಕುಳಿತುಕೊಳ್ಳುವೆನು. ಮಾಧವ ಮಧುಸೂದನ ಕೇಳಿದರೆ
ಕೇಶವ ನಿನ್ನಯ ನಾಮಾಮೃತವನು ಪರಮಾತ್ಮ ಕೇಶವ ನಿನ್ನಯ ನಾಮಾಮೃತವನು ನೆನೆಯುತ್ತೆ ನರಿಸುತ್ತೆ ಈ ನನ್ನ ಜೀವ ನೆನೆಯುತ್ತೆ ಮರೆಸುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವ ತಂದೆ ಎಂದಿಗೆ ಕರುಣಿಸಿ ಕಾಯುವ ತಂದೆ ನಿನಗಾಗಿ ಎಂದು ನಾನು ನೋಡಿ ಬಂದೆ ನಿನಗಾಗಿ ಎಂದು ನಾನು ನೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ನಾಮದೆ ಕೇಳಿಸದೆ ಈ ದಿನ ನಾಮದೆ ಕೇಳಿಸದೆ 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 ಸಾತ್ವಿಕ ಎಲ್ಲಿ ನನ್ನ ಪ್ರಾಣಸಕನು ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯ್ತು ಸಾತ್ವಿಕಿ? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಇಂದು ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದನು. ಇದೆಂತಹ ವಿಡಂಬನೆ ಪಾರ್ಥ? ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಇದಕ್ಕೋಸ್ಕರ ನಾವು ಮುರುವುದರಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೆ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದನು. ನಾನು ಇಲ್ಲಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪರತರದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರೂ ಬಾ. ಆದರೆ ಈ ಬಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಅರ್ಜುನ, ಏಕೆ ಬಿದ್ದಿರುವನು? ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿದೆ ಎಂಬುದನ್ನು ನಾನಿನ್ನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೇನೆಗೆ ಸೇರಿಸು. ಅಂಧಕಾರವನ್ನು ಹರಿಸಿ ಬೆಳಕಿನೆಡೆಗೆ ಕರೆದುಕೊಂಡು ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನಲೇ ಸೇರಲಿ. ಶಬರಿಗೆ ಅಭಯವನಿತ್ತ ಪ್ರಭುವೆಯೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿ ಜಾಗೃತನಾಗಿ ಎನ್ನ ಮೊರೆ ಕೇಳು. ಪರಮ ಕೃಪಾಳು
ನಗು ನಗು ತಲೆಯೇ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತರವು ನಗು ನಗು ತಲೆಯೇ ಜಗವ ಬೆಳಗಿದೆ. ಭೃಗು ಮುನಿದಾರ್ಪದ ಅಕ್ಷಯ ಹಲಿಗೆ ಭೃಗು ಮುನಿದಾರ್ಪದ ಅಕ್ಷಯ ಹಲಿಗೆ ಮೋಕ್ಷವ ನೀಡಿದ ತಂದೆ. ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ ಈಗಿತು ಲೋಕದ ಭವ ಬಂಧನ. ಈಗಿತು ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವರೇ ಪಾಂಡವರ ಆರಾಧ್ಯವರೇ ಮಾಡದಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇ ಬ್ರಹ್ಮಾಂಡದಳು ನೀನ ಶರಣ್ಯ. ಅಂದು ಸಭೆಯೊಳಗೆ ಗೋಪತೆಯು ಅಪಮಾನವ ಸಹಿಸದ ಮೊರೆ ಇಡಲು. ಅಂದು ಸಭೆಯೊಳಗೆ ಗೋಪತೆಯು ಅಪಮಾನವ ಸಹಿಸದ ಮೊರೆ ಇಡಲು. ಕೊರಿತದೆ ಬಂದು ಕಾಯ್ದು ನೀನಂದು ನಿಂದ ಮೌನವೇ ಜನಾರ್ದನ. ಕೊರಿತದೆ ಬಂದು ಕಾಯ್ದು ನೀನಂದು ನಿಂದ ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ ಈಗಿತು ಲೋಕದ ಭವ ಬಂಧನ. ಈಗಿತು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ. ಯಾರು ಧನಂಜಯ ಬಂದೆಯ? ಎಲ್ಲರೂ ಕುಶಲವೇ? ಪರಮಾತ್ಮ ಚೇಚೆ, ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ ನಿನ್ನ ಆಶೀರ್ವಾದದಿಂದ ಎಲ್ಲರೂ ಕುಶಲದಿಂದರು. ಪರಮಾತ್ಮ ನಿನ್ನ ಶರಣವೇ ಸಾನ್ನಿಧ್ಯವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಕುರುಚಕ್ರೇಶ್ವರ. ಓ ಕುರುರಾಜ, ಸೌಖ್ಯವೇ? ಬಂದು ವೇಳೆ ಆಯಿತೆ. ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಎಂತಹ ಕಾರ್ಯವಾಯಿತು? ಚಕ್ರವರ್ತಿ ಸಾರ್ವಭೌಮದ ನೀನು ನನ್ನ ಸಮಯವನ್ನು ನಿರೀಕ್ಷಿಸಬೇಕಾಯ್ತಲ್ಲ ದುರ್ಯೋಧನ. ವಾಮರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾಗಿದ್ದರು ಎಚ್ಚರವಾಗದೇ ಇದ್ದು, ಈಗ ನಿನ್ನ ಮಿತ್ರ ಅರ್ಜುನನು ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿರುವೆ. ಬರೇ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಛೇ ಛೇ, ಹಾಗೇನಿಲ್ಲ ದುರ್ಯೋಧನ. ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ, ಕುರುಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಏನು ಯುದ್ಧವೇ? ಬೇಡ ಕುರುರಾಜ, ನನ್ನ ಮಾತನ್ನು ಕೇಳು.
ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯಾಕೋ ನಿರಾಸೆ ನಿರಾಸೆ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೀರನ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸದೆಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಸದೆಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಒಂದು ಬಳಗರ ಸದಿಲ್ಲ ಬಂದು ಬಳಗರ ಹರಣ ಹೋಮ ಮಾಡಬೇಡ ಪ್ರಾರ್ಥನಾದಿ ಹರಣ ಹೋಮ ಮಾಡಬೇಡ ಪ್ರಾರ್ಥನಾದಿ ಭರತ ಕಂಡ ಪ್ರಳಯ ಸಂತಾಪ ದುರಿತ ಬೇಡವೋ ಈಗದ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ. ಆದ್ದರಿಂದ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಕಾದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳಿಸು ಯೋಧನ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ಸಾರ್ವಭೌಮನಾದ ನನಗೂ ಇದೆ. ಮೊದಲು ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನು? ನನಗೊಂದು ಅದಿರಲಿ, ನೀನು ಸಹ ಯಾದವರ ಸಹಾಯವನ್ನು ಕೇಳಲು ಬಂದಂತೆ ತೋರುತ್ತಿರುವುದು. ನನಗೊಂದೂ ತಿಳಿಯೋದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ನನಗೊಂದೂ ತಿಳಿಯೋದು ಪರಮಾತ್ಮ. ನೀನು ನಿದ್ದೆಯನ್ನೆದ್ದ ತಕ್ಷಣ ನಿನ್ನ ಕೃಪಾದೃಷ್ಟಿಯ ಮೊದಲು ನನ್ನ ಮೇಲೆ ಬೇಕು. ಆದ್ದರಿಂದ ನೀವು ನಮಗೆ ಸಹಾಯವನ್ನು ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ಕೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆತನು ನಿನಗಿಂತಲೂ ಚಿಕ್ಕವನು. ಅವನಿಗೆ ಬೇಕಾದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಹಾಗೆಂದು ದುಡುಕುವುದು ಬೇಡ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ 11 ಅಕ್ಷಯಣಿ ಸೈನ್ಯ ದಳ ಒಂದು ಕಡೆ, ನಿರಾಯುಧನೂ ನಿರಸ್ತ್ರನೂ ಆದ ನಾನೊಬ್ಬನೇ ಒಂದು ಕಡೆ. ಪಾರ್ಥ, ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸುವೆ.
ಯುದ್ಧ ವಿಮುಖನು, ನಿರಾಸ್ತನು, ನಿರಾಯುಧನಾದ ಈತನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ದುರ್ಯೋಧನ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಅಕ್ಷೋಹಿಣಿ ಯಾದವ ಸೈನ್ಯವೇ ನಮ್ಮ ಪಕ್ಷಕ್ಕೆ ಬರಲಿ ಕೃಷ್ಣ. ಭಲೆ ಕೌರವೇಶ್ವರ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದನ್ನೇ ಆರಿಸಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಈಗಲೇ ಆಜ್ಞೆ ಮಾಡುವೆನು. ಕಪಟ ನಾಟಕ ಕೂತಾರಿ, ಈ ನಿನ್ನ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಲಿರೇ ಏನಿದು ಕಣ್ತೊಂದೆಯ ಕಪಟ ಮೋಸ. ಕೃಷ್ಣ, ಭರತ ಕಂಡ ಸ್ವತಂತ್ರ ಶತ್ರುರಾಹ ಪ್ರಚಂಡ ರಕ್ತಕೋಡಿಯ ನರಿಸಿ ಋತುತಾಂಡವ ಪ್ರಳಯ ನೃತ್ಯ ಸಿಂಹನಾಥ ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕವನು ಸಹಿಸಲಾರ ರಣದೋಳಾಯುಧವ ಧರಿಸದಿರೇ ಧರಿಸದಿರೇ ರಣದೋಳಾಯುಧವ ಧರಿಸದಿರೆ ಪಾಂಡವರೆನಿತು ಪಾಲಿಕೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಮುಕುಂದ. ಕೃಷ್ಣ, ದುರ್ಯೋಧನ, ನೀನು ಬಲು ಕಪಟಿ, ಬಲು ಪಕ್ಷಪಾತಿ. ಪಾಂಡವರೆಂದರೆ, ಅದರಲ್ಲಿ ಪಾರ್ಥನೆಂದರೆ ನಿನಗೆ ಪಂಚಪ್ರಾಣ. ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ? ನಾವೇ ಬೇರೆ ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ಯಾರ ಪಕ್ಷಪಾತಿಗಳಾಗಿ ಕಾದೊಡಲುವೆಂದ ಒಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರಿಕೆ. ಅದು ಮುಂದೆ ತಾನೇ ತಿಳಿಯುವುದು ಸುಯೋಧನ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಮುಂದೆ ನಿನ್ನ ಬೇಡಿ ರಣರಂಗದಲ್ಲಿ ಆಗ ತಿಳಿಯುವೆ ಈ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲಗಳ. ಕೃಷ್ಣ, ನನ್ನ ಗುರುಗಳಾದ ಬಲರಾಮ ದೇವರನ್ನು ಸಂದರ್ಶಿಸಿ ಹೊರಡಲಿ. ಓಹೋ, ಅಗತ್ಯವಾಗಿ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆ.